ಅಮ್ಮ, ನಮಗೆ ಹಸ್ವಾಗ್ತಿದೆ. ನೀವು ಈ ತರ ಚಿಕ್ಕ ಮಕ್ಕಳು ಆಟ ಆಡೋ ಕಿಚನ್ ಸೆಟ್ ಅಲ್ಲಿ ಊಟ ಇಟ್ರೆ ಹೇಗಾಗುತ್ತೆ? ಏನಮ್ಮ ಇದೆಲ್ಲ? ಯಾಕೆ ಹೀಗೆ ಮಾಡ್ತಿದ್ದೀರಾ? ಕ್ಷಮಿಸಿ, ಇದರಲ್ಲಿ ನಂದೇನು ತಪ್ಪಿಲ್ಲ. ಇವರೆಲ್ಲ ಏನು ಹೇಳಿದ್ರು ನಾನು ಅದನ್ನು ಮಾಡ್ತಿದ್ದೀನಿ ಅಷ್ಟೇ. ವಿಕ್ರಾಂತ್, ನಿಮ್ಮೆಲ್ಲರಿಗೂ ತಲೆ ಕೆಟ್ಟಿದೆ. ಯಾಕೆ ಎಲ್ಲರೂ ಸೇರ್ಕೊಂಡು ಹೀಗೆ ಟಾರ್ಚರ್ ಕೊಡ್ತಿದ್ದೀರಾ? ಪ್ಲೀಸ್ ನಮ್ಮನ್ನು ಆರಾಮಾಗಿರೋದಕ್ಕೆ ಬಿಡಿ. ಅಣ್ಣ, ನಾನಿನ್ನು ಟಾರ್ಚರ್ ಮಾಡ್ತಾ ಇಲ್ಲ. ಮಗು ಬಗ್ಗೆ ಪ್ಲಾನ್ ಮಾಡಿ ಅಂತ ರಿಕ್ವೆಸ್ಟ್ ಲೈಟಾಗಿ ಆರ್ಡರ್ ಮಾಡ್ತಾ ಇಲ್ಲ. ನಿಮಗೆ ಅದ್ರ ಬಗ್ಗೆ ಅರ್ಥ ಆಗಬೇಕು ಅಂತಾನೆ ಈ ಥರ ಎಲ್ಲ ಮಾಡ್ತಾ ಇರೋದು. ಹೌದು ಬಾಸ್, ಸುಮ್ಮನೆ ಅವ್ರು ಹಾಕಿರೋ ಕಂಡೀಷನ್ ಒಪ್ಕೊಂಬಿಡಿ. ಇವತ್ತು ಮಕ್ಳು ಆಟ ಆಡೋ ಕಿಚನ್ ಸೆಟ್ ಅಲ್ಲಿ ಊಟ ಹಾಕಿದ್ದಾರೆ. ನಾಳೆ ಹಾಕ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಧರಣಿ ಸತ್ಯಾಗ್ರಹ ಅಂತ ಕೂತ್ಕೊಂಡ್ಬಿಟ್ರೆ ಕಷ್ಟ. ಹೌದು, ನಾವು ಧರಣಿ ಮಾಡ್ತೀವಿ. ಹೋರಾಟ ಹೋರಾಟ. ಏನೋ ಯಾರೋ ಕೂಗ್ತಾ ಇಲ್ಲ, ಎಲ್ಲ ಹೊರಟೋದ್ರ? ಅದೇ ನಾವೆಲ್ಲ ಇಲ್ಲೇ ಇದೀವಿ. ಹಾಗಾದ್ರೆ ಕೂಗಾಕ್ರೋ. ಹೋರಾಟ ಹೋರಾಟ, ಮಗುವಿಗಾಗಿ ಹೋರಾಟ, ಹೋರಾಟ ಹೋರಾಟ, ಮಗುವಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ? ಮಗುವಿಗಾಗಿ ಹೋರಾಟ. ಕಾಂತ, ಸ್ಟಾರ್ಟ್ ಮಾಡ್ರಿ. ಇಷ್ಟೊತ್ತಲ್ಲಿ ಜೋರ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರಲ್ಲ, ಕಾಮನ್ ಸೆನ್ಸ್ ಬೇಡ ನಿಮ್ಗೆ? ನೀವು ಹೀಗೆಲ್ಲ ಮಾಡ್ತಿದ್ರೆ ನಾವು ನಿದ್ದೆ ಮಾಡೋದು ಹೇಗೆ? ನೀವು ನಮಗೋಸ್ಕರ ಓಕೆ ಅನ್ನೋದಲ್ಲ, ನಿಮ್ ಮನ್ಸಾರ ಓಕೆ ಅನ್ಬೇಕು. ಇಲ್ಲ ಅಂದ್ರೆ ನೈಟ್ ಎಲ್ಲ ಆರ್ಕೆಸ್ಟ್ರಾ ನಡೀತಾನೆ ಇರುತ್ತೆ. ನಿಮ್ ಡಿಸಿಷನ್ ಏನು ಅಂತ ಹೇಳಿ ಬೇಗ ಹೇಳು. ನಮಗೂ ಜೋರ್ ನಿದ್ದೆ ಬರ್ತಾ ಇದೆ, ಮಲ್ಕೋಬೇಕು. ಮತ್ತೆ ಮಲ್ಕೊಳ್ಬೇಕು ತಾನೆ, ಯಾಕೆ ನಮ್ಮ ಪ್ರಾಣ ತಿಂತಿದ್ದೀರಾ? ಈಗ ನೀವು ಹೇಳಲಿಲ್ಲ ಅಂದ್ರೆ ನಾವು ತಿರ್ಗಾ ಘೋಷಣೆ ಕೂಗ್ಬೇಕಾಗತ್ತೆ. ಅಕ್ಕಪಕ್ಕ ಮನೆಯವ್ರನ್ನು ನಮ್ಮ ಜೊತೆ ಸೇರಿಸ್ಕೋಬೇಕಾಗತ್ತೆ. ಶಾಂತ, ಇವ್ರು ಕೇಳೋ ತರ ಕಾಣ್ತಾ ಇಲ್ಲ. ನಿನ್ ಘೋಷಣೆ ಕೂಗ.
ಅಜ್ಜಿ ಈಗ ಈ ವಿಷಯ ಮಾತಾಡೋದು ಸರಿವಲ್ಲ, ಬೆಳಿಗ್ಗೆ ಮಾತಾಡೋಣ. ನೀವು ಮಲ್ಕೊಳ್ಳಿ. ಇಲ್ಲ ಇಲ್ಲ, ಈಗಲೇ ತೀರ್ಮಾನ ಆಗ್ಬೇಕು. ಕಷ್ಟ ಸುಖ ಎರಡೂ ಇದ್ರೇನೆ ಜೀವನ. ಅದಕ್ಕೆ ಸುಖಕ್ಕೆ ಬೆಲ್ಲ ಹೋಲಿಸ್ತಾರೆ, ಕಷ್ಟಕ್ಕೆ ಬೇವನ್ನ ಹೋಲಿಸ್ತಾರೆ. ನಿಜ, ಸಾಮಾನ್ಯವಾಗಿ ಎಲ್ಲರೂ ಸುಖ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕಷ್ಟ ಬಂದಾಗ ಬೇಡ ಬೇಡ ಅಂತ ಹೇಳ್ತಾರೆ. ಆದ್ರೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿದಾಗಲೇ ನಮ್ಮ ಬದುಕು ಅಂತ ಅನ್ಸ್ಕೊಳ್ಳೋದು. ಬೈ ದ ವೇ, ಇನ್ನೊಂದು ವಿಶೇಷ, ಈ ಹೊಸ ವರ್ಷದ ಮೊದಲನೇ ಸಂಭ್ರಮ ಆರ್ತಿ ಸೀಮಂತ. ನಾವು ಆರ್ತಿ ಸೀಮಂತನ ಪ್ಲಾನ್ ಮಾಡಿ ಅದ್ದೂರಿಯಾಗಿ ಮಾಡಬೇಕು, ಓಕೆನಾ? ಅಷ್ಟೇ ಅಲ್ಲ, ಈ ಮನೆಗೆ ಈ ವರ್ಷ ಪುಟ್ಟಿ ಲಕ್ಷ್ಮಿ ಕೂಡ ಬರ್ತಿದ್ದಾಳೆ. ನೋಡಿ ನಾದ್ನಿ, ಲಕ್ಷ್ಮಿನೇ ಬರ್ಲಿ. ಲಕ್ಷ್ಮಿ ಬಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಹೆಸರು ಸುಲೇಖ ಅಂತ ಹೇಳಿದ್ರಲ್ಲ, ಹೇಳಿ ನಮ್ಮಿಂದ ಏನಾಗಬೇಕಿತ್ತು? ಇಫ್ ಯು ಡೋಂಟ್ ಮೈಂಡ್, ನೀವು ಫ್ರೀ ಇದ್ರೆ 5 ಮಿನಿಟ್ಸ್ ನಿಮ್ಮ ಜೊತೆ ಮಾತಾಡ್ಬೋದಾ? ಒಂದ್ 2-3 ಮೀಟಿಂಗ್ ಇತ್ತು, ಬಟ್ ಪರವಾಗಿಲ್ಲ. ನೀವೇನ್ ವಿಷಯ ಅಂತ ಹೇಳಿ. ನೀವು ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಂತ ಹೇಳ್ಬೋದಾ? 1.5 years ಆಗಿರ್ಬೋದು ಅಲ್ವಾ ಅಮೂಲ್ಯ? ಹೌದು, ಮದುವೆ ಆಗಿ 1.5 ವರ್ಷ ಆಯ್ತು. ಹೌದು, ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ನೋಡಿ ಮ್ಯಾಮ್, ನಮ್ಮ ಹಾಸ್ಪಿಟಲಲ್ಲಿ 3 ಥರದ ಪ್ಯಾಕೇಜ್ ಇದೆ. ನಾನೀಗ ಇದನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಮ್ಯಾಮ್, ಇದು ಸಿಲ್ವರ್ ಡಿಲೆಕ್ಸ್ ಪ್ಯಾಕೇಜ್. ಆಕ್ಚುಲಿ ಇದನ್ನ ಬೆಸ್ಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಈ ಪ್ಯಾಕೇಜ್ ಅಲ್ಲಿ ತಾಯಿಗೆ AC ರೂಮ್ ಇರುತ್ತೆ, ಮತ್ತೆ ಎಲ್ಲಾ ತರದ ಎಮರ್ಜೆನ್ಸಿ ಕೇರ್ ಕೂಡ ತಗೊಳ್ತೀವಿ. ಡೆಲಿವರಿ ಮಾಡಿಸೋ ಡಾಕ್ಟರ್ ಫೀಸ್ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಡೆಲಿವರಿ ಆಗಿ 6 ಮಂತ್ ವರೆಗೂ ಹೋಮ್ ಚೆಕಪ್ ಫ್ರೀ ಇರುತ್ತೆ. ಅಂಡ್ ತಾಯಿ ಮಗುಗೆ ಏನೇ ಪ್ರಾಬ್ಲಮ್ಸ್ ಆದ್ರೂ 6 ಮಂತ್ ವರೆಗೂ ಮೆಡಿಸಿನ್ ಫ್ರೀ ಕೊಡ್ತೀವಿ. ಜೊತೆಗೆ ಮಗುಗ್ ಬೇಕಾಗಿರೋ ಸಪ್ಲಿಮೆಂಟ್ಸ್ ಕೂಡ ಫ್ರೀ ಆಗಿ ಕೊಡ್ತೀವಿ. ಮೇಡಮ್, ಇದು ನೋಡಿ, ಇದು ಡೈಮಂಡ್ ಪ್ಯಾಕೇಜ್. ಆಲ್ಮೋಸ್ಟ್ ಇದನ್ನ ಲೈಕ್ ಮಾಡ್ತಾರೆ. ಇದು ಅದಕ್ಕಿಂತ ಬೆಟರ್ ಒನ್. ಹೌದು, ನಮ್ಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ? ಮಗು ಅನ್ನೋ ಪ್ಲಾನ್ ಎಲ್ಲ ನಮ್ಗೆ ಈಗ ಸದ್ಯಕ್ಕಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ. ವರಿ ಮಾಡ್ಕೋಬೇಡಿ ಮೇಡಮ್, ನೀವು ಮುಂಚೆನ ಪ್ಲಾನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಮೇಡಮ್, ಫ್ಯೂಚರ್ ಅಲ್ಲಿ ಈ ಪ್ಯಾಕೇಜಸ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಹೇಳಿದ್ರು ವೇದಾಂತ್, ಈಗ ಹಾಸ್ಪಿಟಲ್ ಅಲ್ಲಿ ಯಾವ ಪ್ಯಾಕೇಜ್ ಇದೆ ಅಂತ ಗೊತ್ತಾಯ್ತಲ್ವಾ? ತುಂಬಾ ಡಿಲೇ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಬೇಗ ನೀವು ಡಿಸೈಡ್ ಮಾಡಿ. ದಿಸ್ ಇಸ್ ಟು ಮಚ್ ವಿಕ್ರಾಂತ್. ಬಾಸ್, 2 ಮಂತ್ ಇಲ್ಲ 3 ಮಂತ್ ಇಲ್ಲ, ಬರೀ ಮರ್ಯಾದೆಗೆ ವಿಷಯ ಇಲ್ಲೇ ಬಿಟ್ಟು ಹೊರಟ್ರೆ ಸರಿ. ನೀವು 3 ಜನನು ಚೋಟಾ ಬಾಸ್, ಸಾರ್ಥಕ್ ಸರ್, ಏನು ಇವ್ರುಗಳು ಏನೋ ಒಂದು ನಿರ್ಧಾರ ಮಾಡಿ ಕೇಳೋಕೆ ಬರ್ತಾನೆ ಇಲ್ವಲ್ಲ. ಹಬ್ಬದ ಊಟ ಬೇರೆ ರೆಡಿ ಇದೆ. ಒಬ್ಬಟ್ಟು ಸಾರ್ ಸ್ಮೆಲ್ಲು ಗಮ್ಮಂತ ಹೊಡಿತದೆ. ತುಪ್ಪ ಹಾಕೊಂಡು ಕ್ಯೂಚ್ಕೊಂಡು ತಿಂತಾ ಇದ್ರೆ. ಏಯ್,
ಯಾವಾಗ ನೋಡಿದ್ರು ಊಟ 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 ಅಂತೀರಾ, ಅಷ್ಟು ತಿಂದ್ರು ಇಷ್ಟೇ ಇದ್ರದ್ರಿ ನೀವು. ನಾನ್ ಬಿಡಿ, ನಮ್ ಕಸಿನ್ ಯತೀಶ್ ಅಂತ ಇದ್ದಾನೆ, ಒಂದ್ ಅಂಡೆ ತಿಂತಾನೆ, ನೋಡಕ್ಕೆ ನನಗಿಂತ ಸಣ್ಣಗವ್ನೆ. ಏನೋ ಡಿಸಿಷನ್ ತಗೊಂಡ್ ಬಂದಿದ್ದಾರೆ, ಎದಳಿ ಎದಳಿ. ಹಾ, ಏನ್ ತೀರ್ಮಾನ ಮಾಡಿದ್ರಿ? ನೋಡಿ, ನೀವು ಈ ತರ ತೀರಾ ಆಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹೇಗೆ ಒಂದು ನಿರ್ಧಾರಕ್ಕೆ ಬನ್ನಿ, ಇಲ್ಲ ಅಂದ್ರೆ ನಮ್ಮ ಈ ಉಗ್ರ ಹೋರಾಟನ ನಾವು ಹೇಗೆ ಕಂಟಿನ್ಯೂ ಮಾಡ್ತೀವಿ. ವೇದಾಂತ, ಏನಪ್ಪ ತೀರ್ಮಾನ ಮಾಡಿದೆ? ಈ ಸರಿನಾದ್ರೂ ಒಪ್ಕೊಳ್ತೀಯೋ ಇಲ್ವೋ? ವೇದಾಂತ್, ತಮ್ಮಂಗ್ ಮಗುವಾಗಿ ಅಣ್ಣಂಗ್ ಮಗುವಾಗಿಲ್ಲ ಅಂದ್ರೆ ಸಮಾಜಕ್ಕೆ ಯಾಕೆ ತುಪುಕ್ ಅಂತ ನಿಮಗಲ್ಲ ನಮಗ್ ಉಗಿತಾರೆ. ಹಾಗಾಗಿ ನೀವು ಬೇಗ ಒಂದು ನಿರ್ಧಾರಕ್ಕೆ ಬರಲೇಬೇಕು. ತುಂಬಾ ಫೋರ್ಸ್ ಮಾಡಿ ಕೇಳ್ಕೊಳ್ತಿದ್ದೀರ ಅಂತ ನಾವು ನಿರ್ಧಾರಕ್ಕೆ ಬಂದಿದ್ದೀವಿ. 2 years ಆದ್ಮೇಲೆ ಓಕೆ. ಹೌದು, ಇನ್ನು 2 years ಆಗೋವರೆಗೂ ನಮ್ಮ ವಿಷಯಕ್ಕೆ ನೀವು ಬರೋ ಹಾಗಿಲ್ಲ. ವಾಟ್, 2 ವರ್ಷನ? 2 ವರ್ಷ ಅನ್ನೋದು ತುಂಬಾ ಲಾಂಗ್ ಗ್ಯಾಪ್ ಅನ್ಸುತ್ತೆ. ನಾವು ಯಾವುದಕ್ಕೂ ಒಂದ್ಸಲ ನಮ್ಮ ಟೀಮ್ ಕ್ಯಾಪ್ಟನ್ ಜೊತೆ ಡಿಸ್ಕಸ್ ಮಾಡ್ತೀವಿ. 1 minute ಅವ. ಎರಡು ವರ್ಷ ಅಂತಿದ್ರಲ್ಲ, ಏನಂತೀರಾ? 2 ವರ್ಷ ಎಲ್ಲ ಕಾಯೋದಕ್ಕಾಗಲ್ಲ, 1 ವರ್ಷ. 1 ವರ್ಷಕ್ಕೆ ಜೈ, ನೆಕ್ಸ್ಟ್ ವರ್ಷ ಕಪ್ ನಮ್ದೆ. ಓಕೆನಾ? ಓಕೆ. ಕ್ಲಾಸ್ ಡಿಸ್ಪರ್ಸ್. ಇಲ್ಲ ಇಲ್ಲ ಬಾಸ್, ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆ ನಿರ್ಧಾರ ಏನು ಅಂತ ನಮ್ಮ ಕ್ಯಾಪ್ಟನ್ ತಿಳಿಸ್ಕೊಡ್ತಾರೆ. ಕ್ಯಾಪ್ಟನ್, ಗೋ ಹೆಡ್. ನಾವೆಲ್ಲ ಸೇರ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ರೀ, ಹಬ್ಬದ ದಿನ ಬಂದಿದ್ದೀವಿ. ಸುಹಾಸಿನಿ ಅವ್ರು ಏನಾದರೂ ಮನಸ್ಸು ಬದಲಾಯಿಸಿ ನಾಳೆ ನಡೆಯೋ ಶ್ರೀಮಂತಕ್ಕೆ ನೀವು ಬನ್ನಿ ಅಂತ ಏನಾದರೂ ಕರೆದ್ರೆ ನಾವು ಹೋಗಿ ಬಳೆ ತೊಡಿಸಿ ಆಶೀರ್ವಾದ ಮಾಡ್ಬೋದಾಗಿತ್ತಲ್ವ? ಮನೆಗೆ ಬರಬೇಡ ಅಂತ ಹೇಳ್ದವ್ರಿಂದ ಅಂತದನ್ನೆಲ್ಲ ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ ಪರಿ. ಆದರೂ ಆಸೆ ಅನ್ನೋದೊಂದಿರುತ್ತಲ್ವಾ? ಕೆಟ್ಟವರಿಂದ ಒಳ್ಳೇದನ್ನ ನಿರೀಕ್ಷೆ ಮಾಡಬಾರ್ದು. ಅದೇನೇ ಆಗೋದಿದ್ರು ನಿರಾಸೆ ಆಗೋದಂತೂ ಗ್ಯಾರಂಟಿ. ಬಾ, ಹೋಗಿ ನೋಡೋಣ ಏನಾಗುತ್ತೆ ಅಂತ. ಓ, ನಮಸ್ಕಾರ ಮಂಜಣ್ಣ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಶಿವಣ್ಣ, ನೀನ್ ಹೇಗಿದ್ಯಾ? ಕೆಲಸ ಹೇಗೆ ನಡೀತಾ ಇದೆ? ನಾನು ಚೆನ್ನಾಗಿದ್ದೀನಿ ಮಂಜಣ್ಣ. ಹೇಗೋ ಕೆಲಸ ಚೆನ್ನಾಗಿ ನಡೀತಾ ಇದೆ. ಏನ್ ಈ ಕಡೆ ಬಂದಿದ್ದು? ಓ, ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರಾ? ಹೌದು ಶಿವಣ್ಣ. ಓ, ಯುಗಾದಿ ಹಬ್ಬಕ್ಕೆ ಬಂದ್ರಾ? ಬನ್ನಿ ಬನ್ನಿ. ಹೇಳಿದಷ್ಟು ಮಾಡು, ನಾನು ಏನ್ ಹೇಳ್ತೀನಿ ಅದನ್ನೇ ಮಾಡು. ಅರ್ಥ ಆಯ್ತು? ಯಾಕ್ರಿ ಹಿಂಜರಿತಿದ್ದೀರಾ? ಒಳಗೆ ಬಂದಿದ್ದೇ ಆಗಿದೆ, ಬನ್ನಿ ಹೋಗೋಣ. ಆದ್ರೆ ಆರ್ತಿ ಕೇಳಿದ್ರೆ ಏನ್ ಹೇಳೋದು? ನನಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬರೀ. ಓ, ಸುಹಾಸಿನಿ ಮೇಡಮ್. ಹಲೋ ಮೇಡಮ್. ಏಯ್, ಯಾರನ್ನ ಕೇಳಿ ಅವರನ್ನ ಒಳಗಡೆ ಬಿಟ್ಟೆ? ಮೇಡಮ್, ಅದು ನೋಡು, ಇನ್ನೊಂದ್ ಸಾರಿ ನನ್ನ ಕೇಳ್ದೆ ಅವ್ರನ್ನ ಒಳಗಡೆ ಬಿಟ್ರೆ ನಿನ್ನನ್ನು ಒದ್ದು ಹೊರಗಡೆ ಹಾಕ್ಬೇಕಾಗತ್ತೆ. ಮೊದ್ಲು ಅವ್ರನ್ನ ಆಚೆ ಕಳ್ಸು ಅಂದೆ. ಸರಿ ಮೇಡಮ್. ಮಂಜಣ್ಣ 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 ಮಂಜಣ್ಣ, ಒಂದ್ ನಿಮಿಷ ಅಣ್ಣ. ಯಾಕೆ ಶಿವಣ್ಣ, ಏನಾಯ್ತು? ಸುಹಾಸಿನಿ ಮೇಡಮ್ಮು ತಮ್ಮನ್ನ ಒಳಗಡೆ ಬಿಡಬೇಡ ಅಂತ ಹೇಳ್ತಿದಾರಣ್ಣ.
ಏನ್ ಮುಖ ನೋಡ್ತಾ ಇದ್ಯಾ? ಬರೀ ಹೊರಡೋಣವಾ? ರೀ ಒಂದು ನಿಮಿಷ, ಹೇಗಿದ್ರು ಇಷ್ಟು ದೂರ ಬರೋದು ಬಂದಿದ್ದೀವಿ, ಇದನ್ನೆಲ್ಲ ಆರತಿ ಕೊಟ್ಟು ಒಂದು ನಿಮಿಷ ಅವಳನ್ನ ಮಾತಾಡ್ಸ್ಕೊಂಡು ಹೋಗ್ಬಿಡೋಣವಾ? ಬರೀ ನಮ್ಮನ್ನು ಗೇಟ್ ಒಳಕ್ಕೆ ಬಿಟ್ಕೊಳ್ದೇ ಇರೋರು ನಿನ್ನ ಮನೆ ಒಳಗಡೆ ಬಿಟ್ಕೋತಾರೆ ಅಂತ ಅನ್ಕೊಂಡಿದ್ಯಾ? ಆ ಸುವಾಸಿನಿ ಹೇಗೆ ಅಂತ ನಿನಗೆ ಗೊತ್ತಿದೆ ತಾನೆ? ಅವಳಿಗೆ ಹೆದರ್ಕೊಂಡಿದ್ರೆ ಆಗೋದಿಲ್ಲ, ಅದೇನಾಗುತ್ತೋ ಆಗಲಿ ನೋಡೋಣ, ನಡೀರಿ. ಬೇಡ ಬರೀ, ನಾವು ಒಳಗೆ ಹೋಗೋದು ಬೇಡ. ಆ ಸುವಾಸಿನಿ ಸರಿ ಇಲ್ಲ. ತಾನು ಬರಬೇಡ ಅಂತ ಹೇಳಿದ್ರು ಬಂದಿದ್ದೀವಿ ಅಂತ ಹೇಳಿ ಅದಿತಿ ವಿಷಯಕ್ಕೆ ದಿಕ್ಕಿ ಮತ್ತೆ ಜಗಳ ತೆಗಿತಾಳೆ. ಆ ಜಗಳದಲ್ಲಿ ವೇದಾಂತು ವಿಕ್ರಾಂತು ಎಲ್ಲ ಸೇರ್ಕೋತಾರೆ. ಆಮೇಲೆ ಅವರು ಪ್ರಶ್ನೆಗಳನ್ನು ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ನಾವೇ ಸಿಕ್ಕಾಕೋತೀವಿ. ರೀ, ನಮ್ಮ ಅಳಿಯಂದ್ರಿಬ್ರು ತುಂಬಾ ಒಳ್ಳೆಯವರು, ಸುಹಾಸಿನಿ ತರ ನಿಷ್ಠೂರವಾಗಿ ಮಾತಾಡೋದಿಲ್ಲ. ಅವ್ರು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಾರೆ. ನಡೀರಿ, ಒಳಗೆ ಹೋಗೋಣ. ಪ್ರಶ್ನೆ ಅವರು ಅರ್ಥ ಮಾಡ್ಕೋತಾರೆ ಅಥವಾ ಇಲ್ಲ ಅಂತ ಅನ್ನೋದಲ್ಲ. ನಮ್ಮಿಂದಾಗಿ ಮನೆಯಲ್ಲಿ ಮನಸ್ತಾಪ ಮೂಡಬಾರ್ದು. ಶ್ರೀಮಂತ ನಡೀಬೇಕಾಗಿರೋ ಮನೆಯಲ್ಲಿ ಸೂಕ್ತದ ವಾತಾವರಣ ನಿರ್ಮಾಣ ಆಗಬಾರ್ದು. ಆಮೇಲೆ ಅಮ್ಮಗೂ ಆರ್ತಿಗೂ ಕಷ್ಟ ಆಗಬಾರ್ದು ಅಲ್ವಾ? ಹಾಗಾದ್ರೆ ಈಗೇನ್ ಮಾಡೋದ್ರಿ? ಶಿವಣ್ಣ, ಇದನ್ನ ವಿಕ್ರಾಂತ ಕೊಟ್ಬಿಡಿ. ಸರಿ ನಡೀಪ್ರಿ ಹೋಣ. ಹೆಂಡತಿ, ನೀವನು ರೌಡಿ ನಾದ್ನಿಗೆ ಸಪೋರ್ಟ್ ಮಾಡ್ತಿರಲ್ಲ? ಹೋಗಿ ಅಂದೆ. ಅಣ್ಣ, ಅಮ್ಮು ಆರ್ತಿ ಹೇಳ್ತದ್ ಕೇಳಿಸ್ತಾ ಇಲ್ವಾ? ಹೊರಡು ನೀಲಿಂದ. ಅದ್ಯಾ ತಡಿಬೇಡ. ಅಕ್ಕ, ಈಗ ರೆಡಿ ಮಾಡ್ತೀನಿ. ಅಮ್ಮು, ಅಪ್ಪ ಅಮ್ಮ ಇಷ್ಟೊತ್ತಾದ್ರೂ ಬಂದಿಲ್ಲ, ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳ್ತೀಯಾ? ಅಕ್ಕ, ಇಬ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಪ್ಪ, ನಾನೊಬ್ಳೆ ಹೋದ್ರೆ ಸುಹಾಸಿನಿ ಅತ್ತೆ ಏನು ಅನ್ನಲ್ಲ ಅನ್ಸುತ್ತೆ. ನಾನೊಬ್ಳೆ ಹೋಗ್ಬರ್ಲಾ? ಬೇಡ ಕಂದ, ಸುಹಾಸಿನಿ ಅವ್ರ ಬಗ್ಗೆ ನಾವು ಹಾಗೆಲ್ಲ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮನ್ನು ಬಿಟ್ಟು ನೀನು ಒಬ್ಳೆ ಹೋದ್ರೂ ಅವರು ಮಾತಾಡ್ತಾರೆ. ಎಲ್ರ ಮುಂದೆ ನಿನಗೆ ಅವಮಾನ ಮಾಡ್ತಾರೆ. ನಾವಿಬ್ರಾದ್ರೆ ಹೇಗೋ ಸಹಿಸ್ಕೊತೀವಿ, ಆದರೆ ನೀನು ಇನ್ನೂ ಚಿಕ್ಕವಳು, ನಿನಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಯಾರೂ ಹೋಗೋದು ಬೇಡ. ಆದ್ರೂ ನೋಡ್ಬೇಕು ಅಂತ ಆಸೆ ಇರುತ್ತಲ್ವ ರೀ? ಆಸೆ ಇದೆ ಅಂತ ಹೋದ್ರೆ ನಿರಾಸೆ ಆಗುತ್ತೆ ಅಂತ ಗೊತ್ತಿದೆ ಅಲ್ವಾ? ಸದ್ಯಕ್ಕೆ ನಮ್ಮ ಮಕ್ಕಳಿಬ್ರು ನೆಮ್ಮದಿಯಾಗಿದ್ದಾರೆ. ನಾವು ಅಲ್ಲಿ ಹೋಗಿ ಅವ್ರ ನೆಮ್ಮದಿಗೆ ಸಂಸ್ಕಾರ ತರೋದು ಬೇಡ. ನಮ್ಮ ಮಕ್ಕಳಿಬ್ರು ನೆಮ್ಮದಿಯಾಗಿರ್ಲಿ, ಆರ್ತಿ ಸೀಮಂತ ಚೆನ್ನಾಗಾಗ್ಲಿ ಅಂತ ನಾವಿಲ್ಲೇ ದೂರದಿಂದ ಅವ್ರಿಗೆ ಆಶೀರ್ವಾದ ಮಾಡೋಣ. ಸದ್ಯಕ್ಕೆ ನಡೀರಿ, ಹೋಗೋಣ. ನಡೀರಿ ಅಂದ್ರೆ ಎಲ್ಲಿಗೆ ಹೋಗೋದು? ಇಷ್ಟಕ್ಕೂ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತನಾದ್ರೂ ಹೇಳಿ. ಈಗ ಬಸ್ ಸ್ಟ್ಯಾಂಡ್ ವರ್ಗೂ ಹೋಗೋಣ. ಅಲ್ಲಿಂದ ಎಲ್ಲಿಗೆ ಹೋಗೋದು? ಯಾವ್ದಾದ್ರು ಊರಿಗೆ ಒಂದು ಬಸ್ ಹತ್ಕೊಂಡು ಹೋಗೋಣ. ಊರ್ಗ? ಯಾಕೆ? ಯಾಕೆ ಅಂದ್ರೆ ನಾವಿಲ್ಲೇ ಇದ್ರೆ ಅವರು ನಮ್ಮನ್ನ ಹುಡ್ಕೊಂಡು ಬರೋ ಸಾಧ್ಯತೆ ಇದೆ, ಅದಕ್ಕೆ. ರೀ, ಇವತ್ತೊಂದಿನ ನಾವು ತಪ್ಪಿಸ್ಕೊಂಡು ಓಡಾಡ್ಬೋದು. ನಾಳೆನೋ ನಾಡಿದ್ದು ಅಳಿಯಂದ್ರ ಮನೆಯವರೆಲ್ಲ ನಮ್ಮನ್ನು ಹುಡ್ಕೊಂಡು ಬಂದು ನೀವು ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು?
ಇದನ್ನೆಲ್ಲ ಕಾಲಕ್ಕೆ ಬಿಡೋಣ ಬರೀ. ಕಾಲನೇ ಎಲ್ಲದನ್ನು ಸರಿಪಡಿಸುತ್ತೆ. ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೋಣ. ನಡೀತು. ನೀವೀಗೇನಂತ ಹೇಳಿದ್ರಿ? ಬೇರೆ ಸೀರೆ ಉಳಿದೆಯಲ್ಲ ವೈದೇಹಿ ಅಂತ ಕೇಳ್ತಿದ್ದೆ. ವೈದೇಹಿ ಅಂದ್ಬಿಟ್ನಾ? ಸಾರಿ ವೇದಾಂತ್, ವೈಜಯಂತಿ ಅನ್ನಕ್ಕೆ ಹೋಗಿ ಬಾಯಿ ತಪ್ಪಿ ಹಾಗಂದ್ಬಿಟ್ಟೆ. ಹೌದಾ? ಇಟ್ಸ್ ಓಕೆ. ಸತ್ಯ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ ಸುಹಾಸಿನಿ. ಇವತ್ತು ನಿನ್ನ ಬಾಯಿಂದಾನೆ ವೈದೇಹಿ ಅಂತ ಬಂತು. ನಾಳೆ ನಿನ್ನಿಂದಾನೆ ನನ್ನ ಮಕ್ಕಳಿಗೆ ನಾನೇ ಅವ್ರ ಹೆತ್ತ ತಾಯಿ ಅಂತ ಗೊತ್ತಾಗುತ್ತೆ. ನೋಡ್ತಾ ಇವರು ಅಡುಗೆ ಕೆಲ್ಸಕ್ಕೆ ಬಂದಿದ್ದಾರೆ. ಸರಿ, ಏನೇನು ಕೆಲಸ ಇದೆ ಅವ್ರಿಗೆ ವಹಿಸ್ಬಿಡಿ. ಸರಿ ಸರ್. ನೀವು ಆ ತರಕಾರಿ ಎಲ್ಲ ಹಚ್ಕೊಳ್ಳಿ. ನೀವು ಈ ಪಾತ್ರೆ ತೊಳ್ಕೊಬನ್ರಮ್ಮ. ಏಯ್ ಬೇಗ ಕಾಯಿ ಹೊಡ್ಕೊಳ್ಳೋ. ಬರೀ ಸೀಮಂತ ನಡೆಯೋವರೆಗೂ ನಾವು ಇಲ್ಲಿರೋದೇ ಸೇಫು ಅನ್ಸುತ್ತೆ. ಯಾರಿಗೂ ಅನುಮಾನ ಬರೋದಿಲ್ಲ. ನೀವು ಇನ್ನೂ ಕತೆ ಮಾತಾಡ್ತಾ ಇದ್ದೀರಾ? ಹೋಗಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೋಗ್ರಮ್ಮ, ಪಾತ್ರೆ ತೊಳ್ಕೊಳ್ಳಿ ಬೇಗ ಬೇಗ. ಮಾಡ್ತೀವಿ ಸರ್, ಮಾಡ್ತೀವಿ. ಆರ್ತಿ ಅಪ್ಪ ಅಮ್ಮ ಬಂದಿಲ್ಲ ಅಂದರೆ ಅವಳು ಅವರ ಅಪ್ಪ ಅಮ್ಮ ಮನೆಗೆ ಹೋಗೋಕ್ಕಾಗಲ್ಲ, ಹೋಗೋಕ್ಕೆ ಚಾನ್ಸು ಇಲ್ಲ. ಯಾಕೆಂದರೆ ಅವಳಿಗೆ ಡೆಲಿವರಿನೇ ಆಗಲ್ಲ. ಡೆಲಿವರಿ ಆಗಲ್ವಾ? ಅಂದರೆ
ವೇಟ್ ಮಾಡೋ ಸುಹಾಸಿನಿ. ಎಲ್ಲ ಇವತ್ತೇ ರಿವೀಲ್ ಮಾಡಿದರೆ ಸ್ಟೋರಿಯಲ್ಲಿ ಟ್ವಿಸ್ಟ್ ಇರಲ್ಲ. ಒಂದೆರಡು ತಿಂಗಳು ಆ ಆರತಿ ಮತ್ತು ಅಮೂಲ್ಯ ಹಿಂಗೆ ಇರಲಿ, ಆಮೇಲೆ ಎಲ್ಲ ನಿಮಗೆ ಗೊತ್ತಾಗತ್ತೆ. ಕೊನೆಗೂ ನಾನು ಅನ್ಕೊಂಡ ಹಾಗೆ ಆಯ್ತು. ಜನ್ಮ ಕೊಟ್ಟಿದ್ದ ಅಪ್ಪ ಅಮ್ಮನೆ ಜೊತೆಗಿಲ್ಲ ಅಂದಮೇಲೆ ನಾನು ಯಾಕೆ ಸೀಮಂತ ಮಾಡ್ಕೋಬೇಕು? ಹೆಂಡತಿ, ದಯವಿಟ್ಟು ನನ್ನ ಮಾತು ಕೇಳಿ. ಇಲ್ಲ ವಿಕ್ಕಿ ಅವರೇ, ಬಂದಿದ್ದಾರಾ? ಸರಿ ಅತ್ತೆ. ಬಾವಾ, ಅತ್ತೆಗೂ ಫೋನ್ ಮಾಡಿ ಕೇಳಿದೆ, ಅಲ್ಲೂ ಹೋಗಿಲ್ವಂತೆ. ಹೌದಾ? ಹಾಗಾದ್ರೆ ಹಿಂದೆಲ್ಗೆ ಹೋಗಿರ್ಬೋದು. ಭಾವ, ಹೇಗಾದ್ರೂ ಮಾಡಿ ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬನ್ನಿ. ನಾನು ಅವ್ರನ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು. ಆರ್ತಿ, ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಭಾವ? ನನ್ನ ಅಪ್ಪ ಅಮ್ಮನ್ ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು. ಆರ್ತಿ, ಅಪ್ಪ ಅಮ್ಮನ ಸೀಮಂತ ಕರ್ಕೊಂಬರೋ ಜವಾಬ್ದಾರಿ ನಂದು. ಅವ್ರು ಇಲ್ಲಿ ಇರ್ತಾರೆ, ನೀವು ಧೈರ್ಯ ತಗೊಳ್ಳಿ. ಹೌದು ಹೆಂಗೆ, ಅವ್ರು ಬಂದೇ ಬರ್ತಾರೆ, ಎಲ್ಲ ಕೆಡ್ಸ್ಕೊಳ್ಬೇಡಿ. ಬನ್ನಿ, ರೆಡಿಯಾಗಿ. ಆರ್ತಿ ಅವರೇ, ಬನ್ನಿ. ಏನಪ್ಪ ನಿನ್ನ ಹೆಸರು? ನಾರಾಯಣ. ನಿನ್ನ ಹೆಸರೇನಮ್ಮ? ಅದು ಲಕ್ಷ್ಮಿ. ಸರಿ, ಅಲ್ಲಿ ಜ್ಯೂಸ್ ಇದೆ, ಇಬ್ರು ಹೋಗಿ ಒಳಗಡೆ ಕೊಟ್ಟು ಬನ್ನಿ. ಹೋಗಿ ಹೋಗಿ ಬೇಗ. ನಮ್ಮ ಹಣೆಯಲ್ಲಿ ಏನು ಬರ್ದಿದ್ಯೋ ನಾವು ಅದನ್ನು ಅನುಭವಿಸ್ಲೇಬೇಕು ಪರಿ. ನಮ್ಮ ಮಗಳ ಸೀಮಂತಕ್ಕೆ ನಾವು ಈ ಕೆಲಸ ಮಾಡಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದನ್ನು ನಾವು ಮಾಡಲೇಬೇಕು. ವಿಧಿ ಬರಹನ ನಾವು ತಪ್ಪಿಸೋದಕ್ಕಾಗೋದಿಲ್ಲ. ನಡಿ ಹೋಗೋಣ. ನಿಮಿಷ. ವೈಜಯಂತಿ ಅವರಿಗೆ ಅನುಮಾನ ಬಂದಿರಬೇಕು ಅನಿಸುತ್ತೆ, ಅದಕ್ಕೆ ಕರೀತಾ ಇದ್ದಾರೆ.
ನೋಡಿಮ್ಮ, ನಾವೆಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಿರೋದ್ರಿಂದ ಆರತಿ ಅವ್ರಿಗೆ ಸೀರೆ ಉಡ್ಸೋರು ಯಾರೂ ಇಲ್ಲ. ನಾನು ಹೀಗೆ ಕೇಳ್ಕೊತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಆರತಿ ಅವ್ರಿಗೆ ಸೀರೆ ಉಡಿಸ್ಕೊಡ್ತೀರಾ? ಶ್ರೀಮಂತಕ್ಕೆ ಲೇಟ್ ಬೇರೆ ಆಗ್ತಾ ಇದೆ. ಪ್ಲೀಸ್ ಅಮ್ಮ. ಬನ್ನಿ ಹಾಗಿದ್ರೆ. ನಾವೇನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮನ್ನ ಈ ಥರ ಪರೀಕ್ಷೆ ಮಾಡ್ತಿದ್ಯಪ್ಪ? ಯಾಕೆ ನಮ್ಮನ್ನ ಕಣ್ಣೀರಲ್ಲೇ ಕೈ ತೊಳಸ್ತಿದ್ಯಾ? ಅಕ್ಕ, ಇವ್ರು ಸ್ವಲ್ಪ ಸಂಕೋಚದ ಸ್ವಭಾವದವ್ರು ಅನ್ಸುತ್ತೆ. ತಗೊಳ್ಳಿ, ಸೀರೆ ಉಡಿಸಿ. ವಾಟ್? ಏನ್ ಹೇಳ್ತಿದ್ದೀರಾ ಪ್ರಜ್ವಲ್? ಪ್ರಜ್ವಲ್ ಅವ್ರು ಸಿಕ್ಲೇಬೇಕು. ಆರ್ತಿ ಸೀಮಂತ ಕೂತ್ಕೊಳ್ಳಲ್ಲ ಅಂತ ಗಲಾಟೆ ಮಾಡ್ತಿದ್ದಾಳೆ. ಪ್ರಜ್ವಲ್, ನಾನು ಅಡ್ರೆಸ್ ಕಳಿಸ್ಕೊಡ್ತೀನಿ, ಇನ್ನೊಂದ್ಸಲ ಕರೆಕ್ಟಾಗಿ ಹುಡುಕಿ. ಅಟ್ ಎನಿ ಕಾಸ್ಟ್ ನೀವು ಅಪ್ಪ ಅಮ್ಮನ ಕರ್ಕೊಂಡು ಬರಲೇಬೇಕು. ಸರ್, ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಆಗಿ ಅಡುಗೆ ಕೆಲಸ ತುಂಬ ಲೇಟ್ ಆಗ್ತಾ ಇದೆ ಸರ್. ಇನ್ನೊಂದು ಸಿಲಿಂಡರ್ ಕೊಟ್ಟರೆ ಅನುಕೂಲ ಆಗುತ್ತೆ. ಅಮೂಲ್ಯ, ಒಂದು ನಿಮಿಷ ಬಾಯ್ಲಿ. ಏನ್ ವೇದ? ಅಮೂಲ್ಯ, ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿದೆ ಅಂತೆ. ಒಂಚೂರು ಪ್ರಾಬ್ಲಮ್ ಅಟೆಂಡ್ ಮಾಡಿ. ನಮಗೆ ಫೋನ್ ಕಾಲ್ ಸರ್. ನಡೀರಿ. ಓಕೆ. ನೋಡಿ ಅತ್ತೆ, ಒಳ್ಳೆ ಮಾತಿಂದ ಕೇಳ್ತಾ ಇದ್ದೀನಿ. ನಮ್ಮ ಮನೆಗೆ ಹೋದಾಗ ನಮ್ಮ ಅಪ್ಪ ಅಮ್ಮಂಗೆ ಅಕ್ಕನ ಸೀಮಂತಕ್ಕೆ ಬರಬೇಡಿ ಅಂತ ಹೇಳಿದ್ರಾ? ಈ ಪರಿನ ಮಂಜುನ ನಾನೇ ಬರ್ಬೇಡ ಅಂತ ಹೇಳಿದ್ದು ಈ ಅಮೂಲ್ಯಂಗೇನಾದ್ರೂ ಗೊತ್ತಾಗೋಯ್ತಾ? ಅತ್ತೆ, ನಿಮ್ಮನೆ ಕೇಳ್ತಿರೋದು ನಿಜನಾ? ನಾನ್ ಹೇಳ್ದೆ ಅಂತ ನಿನಗೆ ಯಾರು ಹೇಳಿದ್ದು? ನೀವಾಗಿ ನೀವೇ ಒಪ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ನಮ್ಮಿಬ್ರು ಮಧ್ಯ ನಡೆದಿರೋದು 4 ಜನರ ಮುಂದೆ ನಡೆಯತ್ತೆ. ಹೌದು, ಬರ್ಬೇಡಿ ಅಂತ ನಾನೇ ಹೇಳಿದ್ದು. ಏನೀಗ? ಯಾರನ್ನ ಕೇಳಿ ಬರ್ಬೇಡಿ ಅಂತ ಹೇಳಿದ್ರಿ? ಅಲ್ಲ, ನಿಮ್ಗೆ ಆತರ ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಯಾಕೆ ನಿಮ್ಗೆ ಸಹಿಸ್ಕೊಳಕ್ಕಾಗಲ್ವಾ? ಅಷ್ಟಕ್ಕೂ ನಮ್ಮಪ್ಪ ಅಮ್ಮ ನಮ್ಮ ಅಕ್ಕನ ಸೀಮಂತಕ್ಕೆ ಬಂದ್ರೆ ನಿಮ್ಗೇನ್ ಪ್ರಾಬ್ಲಮ್ ಆಗತ್ತೆ? ನೀವು ಒಂದು ಹೆಣ್ಣಾಗಿ ಯೋಚನೆ ಮಾಡಿದಿದ್ರೆ ನೀವು ಅವ್ರಿಗೆ ಬರಬೇಡಿ ಅಂತ ಹೇಳ್ತಾ ಇರ್ಲಿಲ್ಲ ಅತ್ತೆ. ನೋಡಿ ಅತ್ತೆ, ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನೀವೇ ಅವ್ರ ಹತ್ರ ಹೋಗಿ ಸಾರಿ ಕೇಳಿ ಅವ್ರನ್ನ ಒಳಗ್ ಕರ್ಕೊಂಡ್ ಬಂದ್ರೆ ಸರಿ. ನಾನಾ? ಹೌದು, ಬರಬೇಡಿ ಅಂತ ಹೇಳಿರೋದು ನೀವೇ ಅಲ್ವಾ? ಅಂದ್ಮೇಲೆ ನೀವೇ ತಪ್ಪಾಯ್ತು ಅಂತ ಕೈ ಮುಗ್ದು ಅವ್ರನ್ನ ಒಳಗ್ ಕರ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಈಗ್ಲೇ
ನೀವ್ ಮಾಡಿರೋ ಘನಂದಾರಿ ಕೆಲ್ಸನ ವೇದನ್ ಮುಂದೆ ಹೇಳ್ತೀನಿ. ಇವತ್ತು ಏನಾದ್ರು ಒಂದು ಡಿಸೈಡ್ ಆಗ್ಲೇಬೇಕು. ಈ ಮನೇಲಿ ನೀವಿರ್ಬೇಕು, ಇಲ್ಲ ನಾನಿರ್ಬೇಕು. ಸರಿ, ಕರ್ಕೊಂಡು ಬರ್ತೀನಿ. ಮಗಳು ಸೀಮಂತನ ನೋಡ್ಬೇಕು ಅನ್ನೋ ಆಸೆ. ಆರ್ತಿ ಅವರೇ, ಬನ್ನಿ ಹೋಗೋಣ. ನೀವ್ ಹೇಳಿದ್ರಿ ಅಂತ ನಾನು ರೆಡಿ ಆಗಿದ್ದೀನಿ. ಏನೇ ಆಗ್ಲಿ ಅಪ್ಪ ಅಮ್ಮ ಬರೋ ತನಕ ನನ್ಗೆ ಎಲ್ಗೂ ಬರಲ್ಲ. ಅವ್ರು ಬಂದ್ರೇನೆ ಸೀಮಂತ ಶಾಸ್ತ್ರ ಎಲ್ಲ. ಆರ್ತಿ ಅವರೇ, ನನಗೆ ನಿಮ್ಮ ತಂದೆ ತಾಯಿ ಬರ್ತಾರೆ ಅನ್ನೋ ಭರವಸೆ ಇದೆ. ಅದೇ ಭರವಸೆನ ನೀವಿಟ್ಕೊಂಡು ಬನ್ನಿ. ಅಮ್ಮ, ಹೇಳ್ತಿರೋದು ನೋಡಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಅತ್ತೆ ಮಾವ ಬರ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅವರು ಆರ್ತಿ ಅವ್ರ ಸೀಮಂತ ಕಾರ್ಯಕ್ರಮನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರ್ತಿ ಅವರೇ, ನೀವೇನು ತಲೆ ಕೆಡ್ಸ್ಕೊಳ್ಬಿಡಿ. ಅಮ್ಮ ಹೇಳಿದಾರಲ್ಲ, ಅದು ಹಾಗೆ ಆಗುತ್ತೆ. ಬನ್ನಿ, ತಲೆ ಕೆಡ್ಸ್ಕೊಳ್ಬಿಡಿ. ಹೌದು ವಿಕ್ರಾಂತ್, ನಾನು ಬಹಳ ಸಲ ಅಬ್ಸರ್ವ್ ಮಾಡಿದ್ದೀನಿ. ಅಮ್ಮ ಹೇಳಿದೆಲ್ಲ ನಿಜ ಆಗುತ್ತೆ. ನಾವು ಯಾವ್ದಾದ್ರು ವಿಷಯದಲ್ಲಿ ಕನ್ಫ್ಯೂಸ್ಡ್ ಆಗಿದ್ದಾಗ ಅಮ್ಮನ ಮುಖ ನೋಡಿದ್ರೆ ಸಾಕು, ಆ ಕೆಲಸ ಆಗುತ್ತಾ ಇಲ್ವ ಅಂತಾನೆ ಗೊತ್ತಾಗೋಗುತ್ತೆ. ಈಗಲೂ ಅಷ್ಟೆ, ಅಮ್ಮ ಹೇಳ್ತಿದ್ದಾರೆ ಅಂದಮೇಲೆ ಬರೀ ಅಮ್ಮ, ಮಂಜು ಅಪ್ಪ ಖಂಡಿತವಾಗ್ಲೂ ಬರ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಬನ್ನಿ ಆರ್ತಿ, ನೀವೇನು ವರಿ ಮಾಡ್ಕೋಬೇಡಿ. ಅವಳು ಹೋಗಿದ್ ನೋಡಿದ್ರೆ ಏನಾದ್ರೂ ಅವಾಂತರ ಮಾಡ್ಕೊಂಡ್ಬಿಡ್ತಾಳೆ ಅಂತ ಭಯ ಆಗ್ತಿದ್ಯಪ್ಪ.
ಅವಳಿಯ ಜೀವ ಮಡಿಲೇರಲಿ. ಅಂತೂ ಇಂತೂ ವಸಿಷ್ಠ ಕುಟುಂಬದಲ್ಲಿ ಸೀಮಂತ ಕಾರ್ಯ ಮುಗಿಯಿತು. ಈಗ ಊಟ ಮಾಡೋ ಟೈಮ್. ಅಷ್ಟು ಬೇಗ ಊಟನ? ಸರಿ ಆಯ್ತು, ಬೇಡ ಬಿಡಿ, ಮಜಾ ಮಾಡೋ ಟೈಮ್. ಸಂಗಪ್ಪ ಸಂಗಮೇಶ. ರೀ ಕಾಂತ, ಬೆಳಿಗ್ಗೆಯಿಂದ ಇದೊಂದೇ ಕೆಲಸ. ಏ ಅಮ್ಮು, ಯಾಕೆ, ಏನಾಯ್ತು? ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ? ಚಚೆ, ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಮತ್ತೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನೀನು ಸೀಮಂತ ಯಾವ ತೊಂದರೆನೂ ಇಲ್ಲದೆ ಎಲ್ಲ ನಾವು ಅಂದ್ಕೊಂಡಾಗೆ ಆಯ್ತಲ್ಲ, ಅದಕ್ಕೆ ಆನಂದ ಬಾಷ್ಪ. ಏ ಅಮ್ಮು, ಅದಿತಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಪಾಪ ಅಕ್ಕ, ಅವಳು ಊರಲ್ಲಿದ್ದಾಳಲ್ವಾ, ಅದಕ್ಕೆ ಬರೋಕ್ಕಾಗಲಿಲ್ಲ. ಅವಳು ಏನಾದರೂ ಇಲ್ಲೇ ಇದ್ದಿದ್ರೆ 2 ದಿನ ಮುಂಚೆನೆ ಬಂದಿರ್ತಿದ್ಲು. ನೀನ್ ಏನೇ ಹೇಳು ಅಮ್ಮು, ಅವಳು ನನ್ನ ಸೀಮಂತಕ್ಕೆ ಬರ್ಲಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ. ಇರು, ಅವಳು ಕಾಲ್ ಮಾಡ್ಬಿಟ್ಟು ಚೆನ್ನಾಗಿ ಕ್ಲಾಸ್ ತಗೋತೀನಿ. ಇನ್ ಯಾವತ್ತೂ ಹೀಗೆ ಮಾಡಬಾರ್ದು. ಸರಿ ಆಯ್ತು, ಬಾ ನೀನು ಕೂತ್ಕೋ, ಫೋನ್ ನಾನೇ ತಂದು ಕೊಡ್ತೀನಿ. ಕುಡಿಲಿ, ನಾನೇ ಅವಳಿಗೆ ಫೋನ್ ಮಾಡ್ತೀನಿ. ನಾನೇ ಫೋನ್ ಮಾಡಿ ಚೆನ್ನಾಗಿ ಕ್ಲಾಸ್ ತಗೋತೀನಿ ಅವಳಿಗೆ. ಅವಾಗ್ಲಿಂದ ಫೋನ್ ಬರ್ತಾ ಇದೆ, ರಿಸೀವ್ ಮಾಡೆ. ನಂಗೆ ಟ್ರಾವೆಲ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಕಣೆ, ನಂಗೆ ರಿಸೀವ್ ಮಾಡಕ್ ಆಗಲ್ಲ, ಆಮೇಲೆ ನೋಡ್ಕೊತೀನಿ. ಈ ಬಿಲ್ಡಪ್ ಏನ್ ಕಮ್ಮಿ ಇಲ್ಲ ಕಣೆ. ಬೇರೆ ದೇಶಕ್ಕೆ ಹೋಗಿ ಬಂದಿರೋ ತರ ಆಡ್ಬೇಡ, ರಿಸೀವ್ ಮಾಡು. ಹೌದು ಕಣೆ, ಬಿಲ್ಡಪ್ ಕೊಡ್ತೀನಿ. ಹೌದು, ನಾನು ಬೇರೆ ದೇಶಕ್ಕೆ ಹೋಗಿದ್ದೆ, ದುಬೈಗೆ ಹೋಗಿದ್ದೆ. ಏನ್ ಇವಾಗ ನಿನ್ ಜೊತೆ ಯಾರು ಜಗಳ ಆಡ್ತಾ ಕೂರ್ತಾರೆ? ಆರ್ತಿ ಅಕ್ಕ ಕಣೆ, ನಾನೇ ಮಾತಾಡ್ತೀನಿ. ಹಲೋ ಆರ್ತಿ ಅಕ್ಕ, ಹೇಗಿದ್ಯಾ? ಏ ಅಂಜು, ಅವಳು ಎಲ್ಲೆ? ಅವಳು ಊರಿಂದ ಬಂದ್ಲಾ? ಹಾ ಅಕ್ಕ, ಈಗ ತಾನೇ ಬಂದ್ಲು, ಬಟ್ಟೆ ಮಡ್ಚಿಡ್ತಾ ಇದ್ದಾಳೆ. ಸರಿ, ಅವಳಿಗೆ ಫೋನ್ ಕೊಡು, ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕೊಡ್ತೀನಿ ಅಕ್ಕ. ಏಯ್ ತಗೊಳ್ಳೆ, ಆರ್ತಿ ಅಕ್ಕ ನಿನ್ ಜೊತೆ ಮಾತಾಡ್ಬೇಕಂತೆ. ಅಕ್ಕ
ಅದಿತಿ, ಯಾಕೆ ಏನಾಯ್ತು? ನೀನ್ ಹುಷಾರಾಗಿದ್ಯಾ ತಾನೆ? ಹಾಗೇನಿಲ್ಲ ಅಕ್ಕ, ತುಂಬ ದಿವಸ ಆದಮೇಲೆ ನಿನ್ನ ವಾಯ್ಸ್ ಕೇಳಿದ್ನಲ್ವಾ, ಹಾಗೆ ಅಳು ಬರೋ ಥರ ಆಯಿತು. ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಈಗ ಹತ್ತು ಕರೆದು ಏನ್ ಪ್ರಯೋಜನ ಬಿಡು. ನಿನಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಗ್ಯಾರಂಟಿ ನನ್ ಸೀಮಂತನ ಮಿಸ್ ಮಾಡ್ತಿರ್ಲಿಲ್ಲ. ಈಗ ನಾನ್ ಬೈತೀನಿ ಅಂತ ಸುಮ್ನೆ ಡವ್ ಮಾಡ್ತಿದ್ಯಾ? ದೊಡ್ಡ ಡವ್ ರಾಣಿ ಕಣೆ ನೀನು. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ ಅಕ್ಕ. ನಾನು ಬರಬೇಕು ಅಂತ ಎಷ್ಟು ಟ್ರೈ ಮಾಡಿದೆ ಗೊತ್ತಾ, ಬಟ್ ಆಗ್ಲಿಲ್ಲ. ನಿಜವಾಗ್ಲೂ ಬರ್ಬೇಕು ಅಂತ ಇದ್ದಿದ್ರೆ ನೀನ್ ಊರಿಗೆ ಹೋಗ್ತಿರ್ಲಿಲ್ಲ ಬಿಡು. ಅಲ್ಲ, ನಿನಗ್ ನನ್ ಸೀಮಂತ ಮುಂಚೆನೆ ಇತ್ತು ಅಂತ ಗೊತ್ತಿತ್ತು ತಾನೆ, ಆದ್ರೂ ಯಾಕೆ ಕೇಳ್ದೆ ಊರಿಗೆ ಹೋದೆ? ಅಕ್ಕ, ಯಾಕೆ ಹೋಗಿದ್ದೆ ಅಂದ್ರೆ ನಾನೇನು ಹೇಳಿ? ಅಮ್ಮ ಅಕ್ಕಂಗೆ ಎಲ್ಲ ವಿಷಯನೂ ಗೊತ್ತು, ಅವಳಿಗೆ ಕೇಳು. ಅಂದ್ರೆ ಎಲ್ಲ ವಿಷಯ ಅಮ್ಮ ಅಕ್ಕಗೂ ಗೊತ್ತಾ? ಏನೇ ಅಮ್ಮ ಇವಳು, ಎಲ್ಲ ಅಮ್ಮ ಅಕ್ಕಂಗೆ ಕೇಳು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ಲು. ನೀನ್ ರಾಜಣ್ಣನ ನಿಜವಾಗ್ಲೂ ಲವ್ ಮಾಡ್ತಿದ್ಯಾ? ಹ್ಞೂ ಕಣೆ. ತೀರಾ ದೊಡ್ಡ ಸಂಬಂಧ ಎಲ್ಲ ನೋಡೋದಕ್ಕೆ ಹೋಗ್ಬೇಡ. ನಮ್ಮ ಅಂತಸ್ತಿಗೆ ತಕ್ಕವನಾಗಿದ್ರೆ ಸಾಕು. ಅಮ್ಮ, ನಮಗೆ ನಿಮ್ಮ ನೋವೇನು ಅಂತ ಅರ್ಥ ಆಗುತ್ತೆ. ನಿಮ್ಮ ಪರ್ಸನಲ್ ಜೀವನದ ಬಗ್ಗೆ ಕೇಳ್ತಿದ್ದೀವಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನೀವು ಯಾಕೆ ನಿಮ್ಮ ಯಜಮಾನ್ರ ಜೊತೆ ಇಲ್ಲ? ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವಾ? ಅವ್ರ ಜೊತೆನೇ ಇರ್ಬೋದಾಗಿತ್ತಲ್ವಾ? ಈ ಪ್ರಪಂಚದಲ್ಲಿ ಯಾವುದು ನಾವು ಅನ್ಕೊಂಡ ಹಾಗಾಗಲ್ಲ. ಅನ್ಕೊಳ್ಳೋದು ಒಂದಾದ್ರೆ ಅದಾಗೋದೇ ಒಂದು ಅಲ್ವಾ? ಆಗುತ್ತೆ ಅಂತ ಭ್ರಮೇಲಿ ಬದುಕೋಕ್ಕಿಂತ. ರೀ, ನಿಮ್ಗೂ ಗೊತ್ತಲ್ಲ ಇವತ್ತು ದೇವಸ್ಥಾನಕ್ಕೆ ಎಷ್ಟು ಜನ ಬಂದಿರ್ತಾರೆ ಅಂತ. ತುಂಬಾ ರಶ್ ಇತ್ತು, ಅದಕ್ಕೆ ಲೇಟ್ ಆಯ್ತು. ಅಮ್ಮ, ಯಾಕೆ ಕುಣ್ಕೊಂಡು ಬಂದೆ? ಕಾಲೇನಾದ್ರು ಏಟ್ ಮಾಡ್ಕೊಂಡಿದ್ಯಾ? ಅದಿತಿ, ನನ್ನ ಕತೆ ಗೊತ್ತಿಲ್ವೇನು ನಿನ್ಗೆ? ಆಗಾಗ ಕಾಲು ಹುಡುಕ್ತಾ ಇರುತ್ತೆ, ನೋವಾಗ್ತಿರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಹಾಗಿದ್ಮೇಲೆ ಇವತ್ತ್ಯಾಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಪುರಿ? ಇನ್ನೊಂದು ದಿವಸ ಆರಾಮಾಗಿ ಹೋಗಿ ಬರ್ಬೋದಾಗಿತ್ತಲ್ವಾ? ರೀ, ನಾನು ದೇವಸ್ಥಾನಕ್ಕೆ ಹೋಗೋವಾಗ ಚೆನ್ನಾಗೇ ಇದ್ದೆ. ವಾಪಸ್ ಬರೋವಾಗ ಇನ್ನು ನೋವಾಗಿದ್ದಷ್ಟೇನೆ. ಪಾ, ನೀವು ಅಮ್ಮನ ಮಾತು ಕೇಳ್ಬೇಡಿ. ಅಮ್ಮ ಬರೀ ಸುಳ್ಳು ಹೇಳ್ತಾ ಇದ್ದಾಳೆ. ಏನು ಸುಳ್ಳು ಹೇಳ್ತಾ ಇದ್ದಾಳ? ಬರೀ ಅಂಜು ಹೇಳ್ತಾ ಇರೋದು ನಿಜಾನ? ಬರೀ ನಿನ್ನನ್ನೇ ಕೇಳ್ತಾ ಇರೋದು, ಅಂಜು ಹೇಳ್ತಾ ಇರೋದು ನಿಜಾನ ಅಂತ? ಏನು ಮಂದಿ ಸೇವೆ ಮಾಡೋದಕ್ಕೆ ಹೋಗಿದ್ಯಾ? ಏನ್ ಪರಿ ನೀನು? ನಿನಗೆ ಒಂಚೂರು ಅರ್ಥನೇ ಆಗೋದಿಲ್ವಾ? ಬಾಯಲ್ಲಿ ಮೊದಲು ಕೂತ್ಕೋ. ಅಲ್ಲ, ಮೊದ್ಲೇ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ನಿನಗೆ ಗೊತ್ತಿದೆ, ಆದ್ರೂ ಅಂಥದ್ರಲ್ಲಿ ಈ ಸಾಹಸ ಯಾಕೆ ಬೇಕಿತ್ತು? ಅಷ್ಟಕ್ಕೂ ಮಂಡಿ ಸೇವೆ ಮಾಡುವಂತ ಅನಿವಾರ್ಯತೆ ಆದ್ರೂ ಏನಿತ್ತು ನಿನಗೆ? ಅನಿವಾರ್ಯತೆ ಇತ್ತು ರೀ. ನಮ್ಮ ಆರ್ತಿ ಸೀಮಂತ ಯಾವ ತೊಂದರೆನೂ ಇಲ್ಲದೆ ನೆರವೇರ್ಲಿ, ನಾವು ಆ ಕಾರ್ಯಕ್ರಮಕ್ಕೆ
ಈಗ ನೋಡು ಎಷ್ಟು ಸುಸ್ತಾಗಿದ್ಯಾ. ಆಯಿಂಟ್ಮೆಂಟ್ ಏನಾದ್ರು ತಗೊಂಡು ಬಂದು ಹಚ್ಚಲಾ? ಏಯ್, ನೀನ್ ಯಾಕೆ ನಗ್ತಾ ಇದ್ಯಾ? ಏನಿಲ್ಲ ಅಮ್ಮ, ಅಪ್ಪ ಈಗಲೇ ನಿನ್ನ ಈ ರೇಂಜಿಗೆ ಕೇರ್ ಮಾಡ್ತಾರೆ. ಅದೇ ಮದ್ವೆ ಆಗಿದ್ದ ಹೊಸದ್ರಲ್ಲಿ ಯಾವ ರೇಂಜಿಗೆ ಕೇರ್ ಮಾಡಿರ್ಬೇಡ ಅನ್ನೋ ಒಂದು ಚಿಕ್ಕ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟು ಬಂದೆ. ಏಯ್, ನಾಚಿಕೆ ಆಗಲ್ವೇನೆ ನಿನ್ಗೆ? ಅಪ್ಪ ಅಮ್ಮನ ಬಗ್ಗೆ ಈ ತರ ಮಾತಾಡ್ತಿದ್ಯಲ್ಲ, ಅದು ಚಿಕ್ಕ ಹುಡುಗಿ ಮುಂದೆ ಹಾಕ್ತೀನಿ ನೋಡ್ತಾಳೆ. ಅದಿತಿ, ಆಗ ನಾನು ಪರಿನ ಹೇಗ್ ಲವ್ ಮಾಡ್ತಾ ಇದ್ದೆ ಅಂದ್ರೆ, ಅಷ್ಟೇ ಅಲ್ಲ, ನನ್ನ ಗಂಡ ಸೂರಿ ಕೂಡ ವಾಪಸ್ ಬರ್ತಾರೆ. ಯಾಕೆ ಸುಹಾಸಿನಿ, ಭಯ ಆಯ್ತಾ? ಭಯ ಅಂದ್ರೆ ಏನು ಅಂತ ನನ್ನ ಡಿಕ್ಷನರಿನಲ್ಲೇ ಇಲ್ಲ. ನಿನ್ನ ಮುಖದಲ್ಲಿರೋ ಆತಂಕನೇ ಹೇಳ್ತಾ ಇದೆ ನೀನು ಎಷ್ಟು ಭಯ ಪಡ್ತಿದ್ಯಾ ಅಂತ. ಸೀಮಂತಕ್ಕೆ ಬಂದ ಸ್ವಾಮೀಜಿ ನಿನ್ನ ಗಂಡ ಬದುಕಿದಾನೆ ಅಂತ ಹೇಳ್ದ ಅಂತ ತುಂಬಾ ಖುಷಿ ಪಡಕ್ ಹೋಗ್ಬೇಡ. ಆದ್ರಿಂದ ಯಾವ ಪ್ರಯೋಜನನೂ ಆಗಲ್ಲ. ಏನಾಯ್ತು? ತಿಂಡಿ ತಿಂತಿಲ್ಲ? 4 ದಿನ ಆಯ್ತು ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ. ತುಂಬಾ ಹಠ ಮಾಡ್ತಾ ಇದಾರೆ ಇವರು. ಯಾವತ್ತೂ ಧ್ರುವ ಅವರು ಹೀಗೆ ಮಾಡಿದ್ದಲ್ಲ, ಇತ್ತೀಚೆಗೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಧ್ರುವ, ಅಮ್ಮ ಹೇಳ್ತಿರೋ ನಿಜಾನ? ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ? ಯಾಕೆ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ? ವೇದಾಂತ್, ರಾಜಣ್ಣ ಯಾವತ್ತೂ ಈ ಥರ ನಡ್ಕೊಂಡಿರಲಿಲ್ಲ. ಒಂದ್ಸತಿ ಡಾಕ್ಟರಿಗೆ ಕಾಲ್ ಮಾಡು. ಅವ್ರು ಬಂದೊಂದ್ಸತಿ ಚೆಕಪ್ ಮಾಡಿದ್ರೆ ಏನಾಗಿದೆ ರಾಜಣ್ಣನಿಗೆ, ಯಾಕೆ ಹೀಗೆ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಲೋ ಡಾಕ್ಟರ್. ವಿಧಾನ್, ಗಾಬರಿ ಆಗೋಂಥದ್ದೇನಿಲ್ಲ. BP ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಇದೆ. ಆದರೆ ಮನಸ್ಸಿಗೇನೋ ಹಚ್ಕೊಂಡಿದ್ದಾರೆ ಅನ್ಸುತ್ತೆ. ಅಂದರೆ ಏನರ್ಥ ಡಾಕ್ಟರ್? ಐ ಥಿಂಕ್ ಇವರು ಯಾವುದೋ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದರಿಂದ ಇವ್ರ ಮನಸ್ಸಿಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ನಿಮ್ಮ ಮನೇಲಿ ಏನಾದರೂ ಇವ್ರು ಬೇಜಾರಾಗೋಂಥ ವಿಷಯಗಳೇನಾದರೂ ನಡೀತಾ? ನೋಡೋ, ಆ ಥರ ಎಲ್ಲ ಏನೂ ಆಗಿಲ್ಲ ಡಾಕ್ಟರ್. ನಿನ್ನೂ ಹೇಗಿದೆಯೋ ಈಗಲೂ ಹಾಗೆ ಇದೆ. ಡಾಕ್ಟರ್, ಆಕ್ಚುಲಿ ಹೇಳ್ಬೇಕಂದ್ರೆ ಧ್ರುವನ್ಗೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಹರ್ಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ನೀವು ಹೇಳೋ ಥರ ಏನೂ ಆಗಿಲ್ಲ ಅಂದರೆ ಏನಾಗಿರೋಕ್ಕೆ ಸಾಧ್ಯ? ಯೋಚನೆ ಮಾಡಿ, ನಿಮ್ಮ ಮನೇಲಿ ಏನೋ ನಡೀತಾ ಇದೆ ಅನಿಸುತ್ತೆ. ಇಲ್ಲಾಂದರೆ ಇವರು ಹೀಗಾಗೋಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್, ಇತ್ತೀಚೆಗೆ ನಮ್ಮ ಮನೇಲಿ ಆರ್ತಿಯು ಸೀಮಂತ ನಡೀತು. ಅದಕ್ಕೆ ಬಿಫೋರ್ ಏನಾಯ್ತು ಅಂತ ನೆನ್ಪು ಮಾಡ್ಕೊಂಡು ಹೇಳ್ಬೋದಾ? ಆ ಥರ ಏನೂ ಆಗಿಲ್ಲ ಡಾಕ್ಟರ್. ಡೈಲಿ ರೊಟೀನ್ ಅಷ್ಟೇ, ನಥಿಂಗ್ ಸ್ಪೆಷಲ್. ಹೌದು ಡಾಕ್ಟರ್, ಸೀಮಂತಕ್ಕಿಂತ ಮೊದಲು ಧ್ರುವನ ಎವ್ರಿಡೇ ನಾವು ಪಾರ್ಕ್ ಕರ್ಕೊಂಡು ಹೋಗ್ತೇವೆ. ಓಕೆ, ಆಮೇಲೆ ಏನಾಯ್ತು? ಅವತ್ತು ನಾವು ಧ್ರುವನ ಪಾರ್ಕ್ ಕರ್ಕೊಂಡು ಹೋಗಿದ್ವಿ. 2 ದಿನ ಧ್ರುವ ಪ್ರೀತಿಸೋ ಹುಡುಗಿ ಅವನ ಕೆಂಡಿಗೆ ಮುತ್ತು ಕೊಟ್ಟು ಹೋಗಿದ್ಲು.
ವೇದಾಂತ್, ಈಗ ನೀವು ಹೇಳಿದ್ದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡಿ. ಎಸ್ ಡಾಕ್ಟರ್, ಧ್ರುವನ ನಾವು ಪಾರ್ಕ್ ಕರ್ಕೊಂಡು ಹೋದಾಗ ಅಷ್ಟು ದಿನನೂ ಹುಡುಗಿ ಬಂದು ಧ್ರುವನ್ ಕೆನೆಗೆ ಮುದ್ದು ಕೊಡ್ತಾ ಇಲ್ಲ. ಆದ್ರೆ ನಮ್ಮ ಎದುರುಗಡೆ ಬಂದು ಹೇಳ್ಕೊಡೋದಕ್ಕೆ ಮಾತ್ರ ಭಯ ಪಡ್ತಿದ್ದಾಳೆ. ಹೀಗೆ ಆದ್ರೆ ಹೇಗೆ ಕಂಡುಹಿಡಿಯೋದು? ಭಾವ, ಆ ಹುಡುಗಿ ಯಾರೋ ಕಿಲಾಡಿ ಅನ್ಸುತ್ತೆ. ಲವ್ ಮಾಡ್ತಿದ್ದಾಳೆ ಅಂದ್ರೆ ಡೈರೆಕ್ಟ್ ಆಗಿ ಬಂದು ಹೇಳ್ಬೇಕು ಅಲ್ವಾ? ಅದ್ಬಿಟ್ಟು ಹೀಗೆಲ್ಲ ಮಾಡ್ತಾರಾ? ದೇವ್ರೆ, ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅಪ್ಪ ಅದಿತಿ ಧ್ರುವ ಒಂದಾಗಬಾರ್ದು ಅಂತ ಹೇಳ್ತಿದ್ದಾರೆ, ಈ ಕಡೆ ಅದಿತಿ ನಮ್ಮನ್ನ ಒಂದ್ ಮಾಡಿ ಅಂತ ಹೇಳ್ತಿದ್ದಾಳೆ. ಏನಪ್ಪ ಮಾಡೋದು?